ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಬಿ ಹೆಡ್ ಶೇಪ್ ಕರೆಕ್ಷನ್ ಹೇಗೆ ಮಾಡಬೇಕು, ಸೊ ನಿಮಗೆ ಪ್ಲಾಟಿಕ್ ಇನ್ ಕೇಸ್ ಮನೆಯಲ್ಲೇ ಹೇಗೆ ನೀವು ಶೇಪ್ ಕರೆಕ್ಷನ್ ಮಾಡ್ಬೋದು, ಆ್ಯಂಡ್ ನಾನು ನನ್ನ ಬೇಬಿ ಶೇಪ್ ಕರೆಕ್ಷನ್ ಮಾಡೋಕ್ಕೆ ಏನೆಲ್ಲ ಯೂಸ್ ಮಾಡಿದ್ದೆ, ಯಾವುದ್ಯಾವುದು ಪಿಲ್ಲೋ ತೊಗೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೇಬಿ ಫ್ಲಾಟ್ ಆಗೋಕ್ಕೆ ಸುಮಾರು ಕಾರಣಗಳಿರುತ್ತೆ. ಕೆಲವೊಂದು ಕಾರಣ ಏನಂದರೆ, ಇವಾಗ ಬೇಬಿ ಒಂದೇ ಕಡೆ ನೋಡ್ತಾ ಇರುತ್ತೆ. ನನ್ನ ಮಗ ಅಂತೂ ಯಾವಾಗೂ ಈ ಕಡೆ ಸೈಡೇ ನೋಡ್ತಿದ್ದ, ತೊಟ್ಲಲ್ಲಿ ಹಾಕಿದ್ರು ಅಷ್ಟೇ ಹೀಗೆ ನೋಡೋನು. ನಾನು ಸ್ಟಾರ್ಟಿಂಗು ನನ್ನ ಮಗ ನನ್ನೇ ನೋಡ್ತಾನೆ ಅಂತ ಖುಷಿ ಪಟ್ಟಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಅವ್ನು ಹಾಗೆ ನೋಡ್ತಾ ಇರೋದ್ರಿಂದ ಒಂದು ಸೈಡ್ ಅವನಿಗೆ ಸವಿತಿದೆ, ಒಂದು ಸೈಡ್ ಉದ್ದ ಆಗ್ತಿದೆ ಅಂತ. ಸೊ ಅದರಿಂದನೂ ನಿಮಗೆ ಫ್ಲಾಟೆಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಒಂದು ಸೈಡ್ ಮಾತ್ರ ನೀವು ಕುಡಿಸ್ತಾ ಇದ್ದೀರಾ ಅಂದರೆ ಅವಾಗೂ ಕೂಡ ಫ್ಲಾಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರೀ ಮೆಚೂರ್ ಬೇಬೀಸಲ್ಲಿ ಇನ್ನೂ ಹೆಡ್ಡು ಎಲ್ಲ ಕರೆಕ್ಟಾಗಿ ಡೆವಲಪ್ ಆಗಿರಲ್ಲ, ಅಂಥ ಚಾನ್ಸಸ್ಸಲ್ಲೂ ಕೂಡ ನಿಮಗೆ ಫ್ಲಾಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇದ್ದರೆ ಆವಾಗ ಅವ್ರಿಗೆ ಸ್ಪೇಸ್ ಇಲ್ಲದೇನೆ ಹೊಟ್ಟೆಯಲ್ಲಿ ಅವಾಗೂ ಕೂಡ ಫ್ಲಾಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಕಾರಣಕ್ಕೆ ನಿಮಗೆ ಫ್ಲಾಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ ಇವಾಗ ಹೇಗೆ ಕರೆಕ್ಷನ್ ಮಾಡ್ಬೋದು ಅಂತ ನೋಡೋಣ. ಸೊ ಅವನು ಯಾವಾಗೂ ಒಂದೇ ಸೈಡ್ ತಿರುಗ್ತಿದ್ದ, ಹಾಗಾಗಿ ನಾನು ಏನು ಮಾಡ್ತಿದ್ದೆ, ಅವನಿಗೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಬರಬೇಕು, ಅಥವಾ ಅವ್ನು ಸ್ಟ್ರೈಟ್ ಮಾಡ್ಕೋಬೇಕು, ಇಲ್ಲ ಬೇರೆ ಕಡೆ ತಿರುಗಬೇಕು. ಆ ಥರ ಮಾಡೋದಕ್ಕೆ ನೋಡಿ ಈ ಥರ ಇದನ್ನು ನಾನು ಇದು ಮಾಡ್ತಿದ್ದೆ. ಇದನ್ನು ಇದು ಆ್ಯಕ್ಚುಲಿ ಜಿಮ್ದು ಪ್ಲೇ ಮ್ಯಾಟ್ ಅಂತ ಬರುತ್ತೆ. ಸೊ ಇದರಿಂದ ತುಂಬ ಇರ್ತಿದೆ. ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಏನು ಯೂಸ್ ಇದೆ ಇದ್ರದ್ದು ಅಂತ, ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ. ಸೊ ಇದನ್ನು ನಾನು ತೊಟ್ಲು ಮೇಲೆ ಹೀಗೆ ಹಾಕ್ತಿದ್ದೆ. ಸೊ ಆವಾಗ ಅವನು ಇದನ್ನು ಮೇಲ್ಗಡೆ ನೋಡ್ತಿದ್ದ, ಸೈಡಲ್ಲಿ ನೋಡ್ತಿದ್ದ, ಆ ಕಡೆ ನೋಡ್ತಿದ್ದ. ಹಾಗಾಗಿ ಒಂದು ಹೆಡ್ ಶೇಪು ಆ ಕಡೆ ಈ ಕಡೆ ತಿರುಗ್ತಿದ್ದರಿಂದ ಸ್ವಲ್ಪ ಕರೆಕ್ಷನ್ ಆಗ್ತಿತ್ತು. ಆ್ಯಂಡ್ ಇದನ್ನು ತೊಗೊಂಡಿದ್ದೆ. ಸೊ ಇದನ್ನು ನಾನು ಅವ್ನು ಯಾವಾಗಲೂ ಈ ಕಡೆ ತಿರುಗ್ತಿದ್ದ, ಸೊ ನಾನು ಈ ಕಡೆ ಹಾಕ್ತಿದ್ದೆ ಈ ಟಾಯ್ನ. ಸೊ ಅವನು ಇದನ್ನು ನೋಡೋಕ್ಕೋಸ್ಕರ ಆ ಕಡೆ ತಿರುಗ್ತಿದ್ದ. ಹಾಗಾಗಿ ಆ ಥರ ನೀವೇನಾದರೂ ನಿಮ್ಮ ಬೇಬಿ ಒಂದೇ ಸೈಡ್ ನೋಡ್ತಿದೆ ಅಂದರೆ ಆವಾಗ ನೀವು ಅವ್ನು ಯಾವ ಸೈಡ್ ನೋಡ್ತಿರಲ್ಲ ಆ ಸೈಡಿಗೆ ಈ ಥರ ಟಾಯ್ಸ್ ಎಲ್ಲನೂ ತೋರಿಸಿದ್ರೆ ಆವಾಗ ಮಕ್ಕಳು ಆ ಕಡೆ ತಿರ್ಕೊತಾರೆ, ಆವಾಗ ಫ್ಲಾಟೆಡ್ ಆಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ನನ್ನ ಮಗ ಅಂತೂ ಸ್ಟಾರ್ಟಿಂಗು ತುಂಬ ತಿರುಗಿ ಒಂದು ಸೈಡು ಫುಲ್ಲು ಉದ್ದ ಆಗಿಬಿಟ್ಟಿತ್ತು, ಆ್ಯಂಡ್ ಒಂದು ಸೈಡು ಸೌದೋಗಿತ್ತು. ಸೊ ಹಾಗಾಗಿ ನಾವು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಅಜ್ಜಿ ಇದ್ದಾರೆ ಮನೆಯಲ್ಲಿ. ಸೊ ನಮ್ಮ ಅಜ್ಜಿ ಸೀರೆಯಲ್ಲಿ ಹಳೆ ಸೀರೆ ತೊಗೊಂಡು ಅದರಲ್ಲಿ ಸಿಂಬಿ ಮಾಡಿ ಒಂದು ಸೈಡಿಗೆ, ಅವ್ನು ಯಾವಾಗ ಒಂದು ಸೈಡ್ ತಿರ್ತಾನ, ಸೊ ಈ ಸೈಡಿಗೆ ಹಿಂಗೆ ಹಾಕ್ತಿದ್ರು. ಸೊ ಈ ಸೈಡ್ ಅವನಿಗೆ ಏನೋ ಬಂದಂಗಾಗಿ ಹೀಗೆ ತಿರುಗ್ತಿದ್ದ. ಅದು ಕೂಡ ನಿಮಗೆ ಫ್ಲಾಟೆಡ್ ಪ್ರಿವೆನ್ಷನಿಗೆ ಹೆಲ್ಪ್ ಆಗುತ್ತೆ. ಆ ಥರ ನಾವು ಆ ಕಡೆ ಈ ಕಡೆ ಆ ಸಿಂಬಿನ ಹಾಕ್ಬಿಟ್ಟು ಇದು ಮಾಡ್ತಿದ್ವಿ. ಅದನ್ನು ರೌಂಡ್ ಶೇಪ್ ಕೂಡ ಮಾಡ್ಕೊಬೋದು. ಬಟ್ ನನ್ನ ಮಗಂದು ಹಿಂದೆ ಅಷ್ಟೊಂದು ಶೇಪ್ ಏನೂ ಹಾಳಾಗಿರಲಿಲ್ಲ, ಹಿಂದೆ ಚೆನ್ನಾಗೇ ಇತ್ತು. ಬಟ್ ಸೈಡಲ್ಲಿ ಮಾತ್ರ ಫ್ಲಾಟೆಡ್ ಆಗಿದ್ದರಿಂದ ನಾವು ಸೈಡಿಗೆ ಆ ಸಿಂಬಿನ ಹಾಕಿ ಮಲಗಿಸ್ತಿದ್ವಿ. ಆ್ಯಂಡ್ ಬ್ರೆಸ್ಟ್ ಫೀಡ್ ಮಾಡುವಾಗ ಮೇಯ್ನ್ ಅದೆಲ್ಲ ನೀವು ಹಾಕಿ ಮಲಗಿಸಿ ಏನೇ ಮಾಡಿದ್ರು, ನೀವು ಇವಾಗ ನ್ಯೂ ಬಾರ್ನ್ ಬೇಬೀಸ್ ಅಂದರೆ ಆಲ್ಮೋಸ್ಟ್ ನಾವು 2 ಅವರ್ಸಿಗೆ ಫೀಡ್ ಮಾಡ್ತಾನೆ ಇರ್ತೀವಿ. ಸೊ ಮೇಯ್ನಾಗಿ ಅಮ್ಮಂದಿರು ಫೀಡ್ ಮಾಡುವಾಗ ಬೇಬಿ ಯಾವ ಕಡೆ ಫ್ಲಾಟ್ ಆಗಿದೆ ಆ ಕಡೆ ನೀವು ಈ ಥರ ಇಟ್ಕೊಂಡು, ಇವಾಗ ನೀವು ಫೀಡ್ ಮಾಡ್ತಾ ಇರ್ತೀರಲ್ಲ, ಈ ಥರ ಫೀಡ್ ಮಾಡುವಾಗ ಹೀಗೆ ಹೆಡ್ ಇಟ್ಕೊಂಡು ಫೀಡ್ ಮಾಡಿದರೆ ಆವಾಗ ಅದು ಕಡಿಮೆ ಆಗುತ್ತೆ. ಸೊ ನಾನು ಸ್ಟಾರ್ಟಿಂಗು ಅದೇ ಕಡಿಮೆ ಆಗಿಬಿಡುತ್ತೆ ಅಂತ ನಮ್ಮ ಅಜ್ಜಿ ಅಮ್ಮ ಜೊತೆ ಎಲ್ಲ ವಾದ ಮಾಡ್ತಿದ್ದೆ. ಬಟ್ ನನಗೆ ಅದನ್ನು ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಬಂದಿದೆ. ಸೊ ನೀವೇನು ಮಾಡಿ ಅಂದರೆ, ಇವಾಗ ಇನ್ ಕೇಸ್ ನಿಮ್ಮ ಬೇಬಿ ಹೆಡ್ಡು ಈ ಕಡೆ ಫ್ಲಾಟ್ ಆಗಿದೆ, ಕರೆಕ್ಟ್ ಆಗಿಲ್ಲ ಶೇಪ್ ಅಂದರೆ, ಸೊ ನೀವು ಈಗ ಫೀಡ್ ಮಾಡ್ತಾ ಇರುವಾಗ ಅದು ಹೆಡ್ನ ಶೇಪ್ನ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇರಿ. ಸೊ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರಿಸಲ್ಟ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಫೀಡಿಂಗ್ ಪೊಸಿಷನ್ಸ್ನ ಚೇಂಜ್ ಮಾಡ್ತಾ ಇರಬೇಕು. ಕೆಲವು ಮಕ್ಕಳು ಒಂದೇ ಕಡೆ ಫೀಡ್ ಮಾಡ್ಕೊತಾ ಇರ್ತಾರೆ. ಅವರಿಗೆ ಯೂಸ್ವಲಿ ರೈಟ್ ಸೈಡು ಜಾಸ್ತಿ ಫೀಡಿಂಗ್ ಮಾಡಿಸ್ಕೊತವೆ ಮಕ್ಕಳು, ಲೆಫ್ಟ್ ಸೈಡ್ ಮಾಡಿಸ್ಕೊಳ್ಳಲ್ಲ ಅಲ್ವಾ. ಸೊ ಅವಾಗ ಏನು ಮಾಡಬೇಕು ನೀವು, ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೇನು ಇಷ್ಟ ಆ ಕಡೆ ಫೀಡ್ ಮಾಡಿಸ್ಕೊಳ್ಳೋಕ್ಕೆ ಆ ಥರ ಏನಿರಲ್ಲ. ಸೊ ಅದು ರೂಢಿ ಥರ ಆಗುತ್ತೆ, ಅವ್ರು ಕಂಫರ್ಟೇಬಲ್ ಆ ಕಡೆ ಇರುತ್ತೆ. ಬಟ್ ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಅವಾಗೂ ಕೂಡ ಫ್ಲಾಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೀಡಿಂಗ್ ಪೊಸಿಷನ್ಸ್ನ ಅವಾಗವಾಗ ಚೇಂಜ್ ಮಾಡಿಸ್ತಾ ಇರಿ. ಆ್ಯಂಡ್ ಇನ್ನೊಂದು ಏನಂದರೆ, ಪ್ರೆಗ್ನೆನ್ಸಿ ಪಿಲ್ಲೋಸ್ ಹೆಲ್ಪ್ ಆಗುತ್ತಾ ಏನಾದರೂ? ಖಂಡಿತ ನನಗಂತೂ ಹೆಲ್ಪ್ ಆಗಿದೆ, ಅದು ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ. ಸೊ ನಾನು ಯೂಸ್ ಮಾಡಿದ 2 ಪಿಲ್ಲೋನ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ಇದೊಂದು ಪಿಲ್ಲೋ ಯೂಸ್ ಮಾಡಿದೆ. ಇದು ಆ್ಯಕ್ಚುಲಿ ಜಾಸ್ತಿ ಹೊತ್ತು ಹಾಕಬೇಡಿ,
ಸ್ವಲ್ಪ ಹೊತ್ತು ಹಾಕಿ ಅಷ್ಟೇ. ಅಂದರೆ ನನ್ನ ಮಗನಿಗೆ ಆ್ಯಕ್ಚುಲಿ ತುಂಬ ಶೆಕೆ ಥರ ಆಗ್ತಿತ್ತು ಇದನ್ನ ಹಾಕಿದಾಗ, ಸೊ ನಾನು ಅವಾಯ್ಡ್ ಮಾಡ್ತಿದ್ದೆ, ತುಂಬ ಹೊತ್ತೇನು ಹಾಕ್ತಿಲ್ಲ. ಆ್ಯಂಡ್ ಇದ್ರ ಮೇಲೆ ಕ್ಲಾತ್ ಹಾಕ್ಬಿಟ್ಟು ಮಲಗಿಸ್ತಿದ್ದೆ ಆಯಿತಾ. ಸೊ ಇದ್ರ ಮೇಲೆ ಇದು ನಂದು ಬೇಬಿ ಕ್ಯಾರಿಯರ್ದು ಒಂದು ಚಿಕ್ಕ ಪುಟ್ಟು ಪಿಲ್ಲೋ, ಸೊ ಇದನ್ನು ಹಿಂಗೆ ಹಾಕ್ತಿದ್ದೆ. ಆವಾಗ ಅವನಿಗೆ ಏನಾಗ್ತಿತ್ತು, ಜಾರ್ಕೊತಿರ್ಲಿಲ್ಲ, ಸಾರಿ ಇಲ್ಲಿ ಈ ಥರ ಹಾಕಿಬಿಟ್ಟು ಸೈಡಲ್ಲಿ ಅಜ್ಜಿ ಮಾಡಿರೋ ದಿಂಬಿಡ್ತಿದ್ದೆ. ಸೊ ಆವಾಗ ಅವನು ಜಾರ್ಕೊತಾ ಇರಲಿಲ್ಲ, ಇಲ್ಲಿ ಪಿಲ್ಲೋ ಇಡ್ತಾಯಿದ್ದೆ ಅಜ್ಜಿ ಮಾಡಿರೋದು, ಆವಾಗ ಜಾರ್ಕೊತಾ ಇಲ್ಲ. ಆವಾಗ ಅವ್ರು ಈ ಕಡೆ ಆ ಕಡೆ ಹೀಗೆ ತಲೆ ಮಾಡಿದಾಗ ಆವಾಗ ಪ್ಲಾಟೆಡ್ ಕಡಿಮೆ ಆಗುತ್ತೆ ಅಂತ ಈ ಪಿಲ್ಲೋನ ಯೂಸ್ ಮಾಡಿದ್ದೆ. ಆ್ಯಂಡ್ ಇದು ಯೂಸ್ಫುಲ್ ಆಯಿತು ನನಗೆ. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು ಪಿಲ್ಲೋ ಇದು ಯೂಸ್ ಮಾಡಿದ್ದೆ, ಇದು ಮಸ್ಟರ್ಡ್ ಸೀಡ್ ಪಿಲ್ಲೋ. ಈ ಪಿಲ್ಲೋ ನಿಮಗೇನಾದರೂ ಈ ಹಿಂದೆ ಭಾಗ ಕರೆಕ್ಟಾಗಿಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮದು ಪಾಪುದು ಕರೆಕ್ಟಾಗಿರಲಿಲ್ಲ, ಸೊ ಇದನ್ನು ಯೂಸ್ ಮಾಡಿದ ಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಸೌದಿದೆ, ಅವನಿಗೆ ರೌಂಡ್ ಶೇಪ್ ಆಗಿದೆ. ಇವಾಗ ಒಂದು ಹೆಡ್ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಲಿ, ಓ ನಿಮ್ಮ ಅಜ್ಜಿ ತುಂಬ ಚೆನ್ನಾಗಿ ತಲೆ ಸವಸಿದ್ದಾರೆ ಅಂತಲೇ ಹೇಳ್ತಾರೆ ಅವನಿಗೆ. ಸೊ ಚೆನ್ನಾಗಿ ಬಾಂಧನ ಮಾಡಿದ್ದೀರಾ, ಚೆನ್ನಾಗಿ ತಲೆ ಸೌದಿದೆ ಅಂತ ಹೇಳ್ತಾರೆ. ಸೊ ಅಷ್ಟು ಚೆನ್ನಾಗಿದೆ. ನೋಡಿ ಒಂದು ಫೋಟೋಸ್ ಹಾಕಿದ್ದೀನಿ ಇಲ್ಲಿ, ಚೆನ್ನಾಗಿ ಶೇಪ್ ಬಂದಿದೆ ಒಂದು. ಸೊ ಇದನ್ನು ಯೂಸ್ ಮಾಡೋದು ಜಸ್ಟ್ ಫರ್ ಬ್ಯಾಕ್ ಸೈಡ್ದು ಶೇಪ್ ಬರಲಿ ಅಂತ ಅಷ್ಟೇ. ಇನ್ ಕೇಸ್ ನೀವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಹೋದರೆ ಇದು ತುಂಬ ಸೌದೋಗುತ್ತೆ, ಈ ಕಡೆ ಪ್ಲಾಟೆಡ್ ಆಗಿಬಿಡುತ್ತೆ. ಸೊ ಇದ್ರ ಜೊತೆ ಪಿಲ್ಲೋನು ಯೂಸ್ ಮಾಡಬೇಕು. ಅಂದರೆ ಜಸ್ಟ್ ಇದು ಮಾತ್ರ ಸವಿಬೇಕು ಅಂದರೆ ಈ ಥರ ಪಿಲ್ಲೋಸ್ ಯೂಸ್ ಮಾಡಿ. ಈ ಮಸ್ಟರ್ಡ್ ಸೀಡ್ ಪಿಲ್ಲೋ ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೆ. ಸೊ ಇದು ಹಿಂದೆ ಶೇಪ್ ಚೆನ್ನಾಗಿ ಬಂತು. ನಿಮಗೆ ಸೈಡ್ ಏನಾದರೂ ಪ್ಲಾಟೆಡ್ ಆಗಿದೆ, ನನ್ನ ಮಗಂಗೆ ಜಾಸ್ತಿ ಆ್ಯಕ್ಚುಲಿ ಸೈಡೇ ಇದ್ದಿದ್ದು, ಅದು ಆ್ಯಕ್ಚುಲಿ ನಾನು ಬ್ರೆಸ್ಟ್ ಫೀಡ್ ಮಾಡುವಾಗ ಅವನಿಗೆ ಪ್ರೆಸ್ ಮಾಡಿ ಇಟ್ಕೊಂಡೆ ತುಂಬ ಕಡಿಮೆ ಆಯಿತು. ಸ್ಟಾರ್ಟಿಂಗ್ ಅಂತೂ ತುಂಬ ಉದ್ದ ಇತ್ತು, ನೋಡಿ ವಿಡಿಯೋ ತೋರಿಸ್ತೀನಿ ಬೇಕಂದರೆ. ಇಲ್ಲಿ ನೋಡಿ ಇದನ್ನ ಯೂಸ್ ಮಾಡಿ ಅದು ಸ್ವಲ್ಪ ಕಡಿಮೆ ಆಯಿತು. ಆ್ಯಂಡ್ ಬ್ರೆಸ್ಟ್ ಫೀಡ್ ಮಾಡುವಾಗ ನೀವು ಈ ಥರ ಮಾಡೇಬೇಕು. ಆ್ಯಂಡ್ ಅವನು ಯಾವಾಗಾದರೂ ನೀವು ಮಲಗಿಸ್ತೀರಲ್ಲ ಆವಾಗ ಯಾವ ಸೈಡ್ ಒಂದೇ ಕಡೆ ಮಲ್ಕೊತಾ ಇದ್ದಾಗ ಇನ್ನೊಂದು ಸೈಡಿಗೆ ನಾವು ಐ ಕಾಂಟ್ರಾಸ್ಟ್ ಕಾರ್ಡ್ಗಳು ತೊಗೊಂಡಿದ್ದೆ, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನನ್ನ ಮಗುಗೆ ಏನೆಲ್ಲ ಟಾಯ್ಸ್ನ ಬೈ ಮಾಡಿದ್ದೆ ಅಂತ. ಸೊ ಆ ಟಾಯ್ಸ್ನ ಆ ಕಡೆ, ಆ ಕಾರ್ಡ್ಸ್ನ ಆ ಕಡೆ ಇಟ್ಟರೆ ಅವನು ಆ ಕಡೆ ನೋಡ್ತಿದ್ದ. ಸೊ ಹಾಗಾಗಿ ಯಾವ ಸೈಡ್ ಒಂದೇ ಸೈಡ್ ಮಗು ನೋಡ್ತಿದೆ ಅಂದರೆ ಬೇರೆ ಸೈಡ್ಗೆ ಅವ್ರ ಕಾನ್ಸಂಟ್ರೇಷನ್ ಬರೋ ಥರ, ಬೇರೆ ಕಡೆ ಅವ್ರು ನೋಡೋ ಥರ ನೀವು ಯಾವುದಾದ್ರೂ ಟಾಯ್ಸ್ ತೊಗೊಂಡು ಅವ್ರ ಗಮನನ ಸೆಳಿಬೇಕಾಗುತ್ತೆ. ಆವಾಗ ಅವರಿಗೆ ಪ್ಲಾಟೆಡ್ ಪ್ರಿವೆನ್ಷನ್ ಆಗುತ್ತೆ. ಇದೇನು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಏನಲ್ಲ, ನೀವೇ ಕರೆಕ್ಷನ್ ಮಾಡ್ಕೊಬೋದು. ಬಟ್ ನೀವು ಹಾಗೆ ಬಿಟ್ಟರೆ ಮಗುದು ಹೆಡ್ ಶೇಪ್ ಚೆನ್ನಾಗಿರಲ್ಲ. ಸೊ ಮುಂದೆ ಫ್ಯೂಚರಲ್ಲಿ ನನ್ನ ತಲೆ ಹೀಗಿದೆ ಅಂತ ಅವರು ನಿಮ್ಮನ್ನೇ ಬೈಕೊತಾರೆ, ಅಮ್ಮ ಏನು ಈ ಥರ ಮಾಡಿದ್ಯಾ ಅಂತ. ಆ್ಯಂಡ್ ತುಂಬ ಏನಾದರೂ ಶೇಪ್ ತುಂಬ ಹಾಳಾಗಿದೆ ಅಂದರೆ ಮಾತ್ರ ನೀವು ಡಾಕ್ಟರ್ ತಗೋಬೋದು. ಟಿಲ್ 6 ಮಂತ್ ತನಕ ನೀವು ಕರೆಕ್ಷನ್ ಮಾಡ್ತಾನೆ ಇರ್ಬೋದು, ಈವನ್ 9 ಮಂತ್ಸ್ವರೆಗೂ ಮಾಡ್ತಾನೆ ಇರ್ಬೋದು. ತುಂಬ ಏನು ಗಟ್ಟಿ ಆಗಿರಲ್ಲ ಬುರುಡೆ. ಆವಾಗ 6 ಮಂತ್ವರೆಗೂ ನೀವು ಮಾಡಿದ್ರಿ ಅಂದರೆ ತುಂಬ ಬೇಗ, ಆ್ಯಕ್ಚುಲಿ 3 ಮಂತ್ಸ್ ತನಕ ಅಷ್ಟೇ ಸವಿಯೋದು ತಲೆ, ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಹಿರಿಯರು ನಮ್ಮ ಮನೇಲಿ. ಸೊ ನಮ್ಮ ಮನೇಲಿ ಸ್ವಲ್ಪ ಅವನಿಗೆ ಪ್ಲಾಟೆಡ್ ಇಲ್ಲಿ ಈ ಥರ ಉದ್ದ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಒಂದು 4 ಮಂತ್ಸಲ್ಲೆಲ್ಲ ಕರೆಕ್ಷನ್ ಮಾಡಿಬಿಟ್ಟಿದ್ವಿ. ಸೊ ಇವಾಗ ಎಲ್ಲರೂ ಹೇಳ್ತಾರೆ ನಿಮ್ಮ ಮಗು ತಲೆ ಚೆನ್ನಾಗಿ ಸವಸಿದ್ದೀರಾ ಅಂತ. ಸೊ ಈ ಥರ ಬೇಬಿ ಹೆಡ್ ಕರೆಕ್ಷನ್ ಮಾಡಬೇಕಂದ್ರೆ ನೀವು ಈ ಥರ ಯೂಸ್ ಮಾಡ್ಕೊಬೋದು. ಸೊ ತುಂಬ ಏನು ನಿಮಗೆ ಎಷ್ಟೇ ಟ್ರೈ ಮಾಡಿದ್ರು ಇದೆಲ್ಲ ರೆಮಿಡೀಸ್ನ ಯೂಸ್ ಮಾಡಿದ್ವಿ ಆದರೂ ಕೂಡ ಕರೆಕ್ಷನ್ ಆಗ್ತಿಲ್ಲ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗ್ಬೋದು. ಸೊ ಈ ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಸೊ ನಾನು ಯೂಸ್ ಮಾಡಿದ ಪಿಲ್ಲೋಸ್ ಇದು. ಯಾರಿಗಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ಸೊ ಲಿಂಕ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.